ಹಿಮಾಲಯದ ಕಾಡಿನ ಮಧ್ಯೆ ಒಂದು ಸಣ್ಣ ಸುಂದರ ಆಶ್ರಮ ಹೊಂದಿತ್ತು. ಗಾಳಿ ಬೀಸಿದರೂ ಮೌನವನ್ನು ಅಲುಗಾಡದಷ್ಟು ಶಾಂತ. ಇಲ್ಲಿ ವಾಸಿಸುತ್ತಿದ್ದನು ತಪಸ್ಸಿನಲ್ಲಿ ತೇಲಾಮಯನಾಗಿದ್ದ ನಾರಾಯಣ ಎಂಬ ತಪಸ್ವಿ. ಅವನ ಶಾಂತಿ, ಅವನ ಉಸಿರು, ಅವನ ಪ್ರಜ್ಞೆ ಎಲ್ಲವೂ ಪ್ರಕೃತಿಯ ಜೊತೆ ಒಂದಾಗಿಯೇ ಹರಿಯುತ್ತಿದ್ದವು. ನಾರಾಯಣನು ಮೌನವಾಗಿ ನಿಷ್ಕಲ್ಮಶವಿಲ್ಲದ ಮನಸ್ಸಿನಿಂದ ಧ್ಯಾನ ಮಾಡುತ್ತಿದ್ದ. ಯಾವ ಕೋಪವೂ ಇಲ್ಲ, ಯಾವ ಆಕಾಂಕ್ಷೆಯೂ ಇಲ್ಲ, ಪೂರ್ಣ ಮೌನ, ಪೂರ್ಣ ನಿಯಂತ್ರಣ. ಆದರೆ ಇದನ್ನು ಪರೀಕ್ಷಿಸುತ್ತಾ ಒಬ್ಬ ಬಂದ ಅಪ್ಪಳಿಸುವ ಚಂಡಮಾರುತದಂತೆ. ಅವನೇ ಪ್ರಸಿದ್ಧ ದೂರ್ವಾಸ ಮುನಿ. ಯಾರನ್ನಾದರೂ ಶಾಪಿಸುವ ಶಕ್ತಿ, ಕೋಪ ಬಂದರೆ ಕಲ್ಲಗ್ನೆ ಕರಗಿಸುವ ರೋಷ, ಬದುಕೋ ಲೋಕವೋ ಯಾರನ್ನಾಗಲಿ ಗೆಲ್ಲಬಲ್ಲ ವ್ಯಕ್ತಿ ಈ ದೂರ್ವಾಸ ಮುನಿ. ಅವರು ಅರಣ್ಯದಲ್ಲಿ ಗರ್ಜಿಸುತ್ತಾ ನಾರಾಯಣನ ಆಶ್ರಮದ ಮುಂದೆ ಬಂದು ನಿಂತರು. ಆನಂತರ ದೂರ್ವಾಸರು ಗರ್ಜಿಸುತ್ತಾ, ಓ ನಾರಾಯಣ, ನನ್ನನ್ನು ಕಾಣದೆ ತಪಸ್ಸು ಮಾಡುತ್ತಿದ್ದೆಯಾ? ಇದು ನೀನು ನನಗೆ ಮಾಡುತ್ತಿರುವ ಅವಮಾನ ಎಂದು ಆರ್ಭಟಿಸಿದರು. ಬೇರೆ ಯಾರಾದರೂ ಆಗಿದ್ದರೆ ಖಂಡಿತ ಹೆಚ್ಚಿ ಭಯಪಡುತ್ತಿದ್ದರು. ಆದರೆ ನಾರಾಯಣ ಕಣ್ಣು ತೆರೆಯಲಿಲ್ಲ. ಇದನ್ನು ಕಂಡ ದೂರ್ವಾಸ ಮುನಿಯು, ನನಗೆ ಅಪಮಾನ ಮಾಡುತ್ತಿದ್ದೆಯಾ? ಈ ಕ್ಷಣದಲ್ಲಿ ನಿನ್ನ ತಪಸ್ಸನ್ನು ಭಸ್ಮ ಮಾಡುತ್ತೇನೆ ಎಂದು ನಾರಾಯಣನಿಗೆ ಶಾಪ ಕೊಡಲು ಮುಂದಾದರು. ಈ ದೂರ್ವಾಸ ಮುನಿಯ ಆರ್ಭಟವನ್ನು ಕಂಡ ಆ ಕಾಡು ತಕ್ಷಣದಲ್ಲಿ ಕತ್ತಲಾಯಿತು. ಕಾಡು ನಡಗಿತು, ನಕ್ಷತ್ರಗಳೆಲ್ಲ ಚದುರಿಹೋದವು. ಆ ಕ್ಷಣದಲ್ಲಿ ನಾರಾಯಣ ನಿಧಾನವಾಗಿ ಕಣ್ಣು ತೆರೆಯುತ್ತಿದ್ದಂತೆ ಅವರ ದೇಹದಿಂದ ಮೃದುವಾದ ಚಿನ್ನದ ಬೆಳಕು ಹೊರಹೊಮ್ಮಿತು. ಗಾಳಿ ಸುಮ್ಮನಾಯಿತು, ಕಾಡು ಶಾಂತವಾಯಿತು. ಆ ದೂರ್ವಾಸ ಮುನಿಯೇ ಬೆಚ್ಚಿ ಬೆರಗಾದರು. ಈ ಬೆಳಕು ಯಾರದು? ಯಾರು ಈ ಶಕ್ತಿ ಎಂದು ಮನಸ್ಸಿನಲ್ಲೇ ಆತಂಕಪಟ್ಟರು. ಆನಂತರ ದೂರ್ವಾಸರಿಗೆ ನಾರಾಯಣ ಓರ್ವ ದೇವತಾತ್ಮನಂತೆ ಕಾಣಿಸುತ್ತಿದ್ದರು. ಆಗ ದೂರ್ವಾಸ ಮುನಿಯು ನಿಧಾನವಾಗಿ ತಮ್ಮ ಕೈಗಳನ್ನು ಕೆಳಗಿಳಿಸಿದರು. ಕೋಪ ಕಾಣೆಯಾಗಿ ನಾರಾಯಣರ ಬಳಿ ಮಾತನಾಡಲು ಪ್ರಾರಂಭಿಸಿದರು. ಆನಂತರ ದೂರ್ವಾಸರು ತಲೆ ತಗ್ಗಿಸಿದರು. ನಿನ್ನ ತಪಸ್ಸು ಅಸಾಧ್ಯವಾದುದು, ನಿನ್ನ ಶಾಂತಿ ದೇವಾತ್ಮ ಎಂದು ಹೇಳಿ ನಮಿಸಿದರು. ಆನಂತರ ನಾರಾಯಣ ಹೇಳಿದರು, ಯಾರು ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರೇ ನಿಜವಾದ ಶಕ್ತಿ ಹೊಂದಿರುವವರು. ಕೋಪದಿಂದ ಯಾರೂ ಗೆಲ್ಲಲಾರರು, ಶಾಂತಿಯಿಂದ ಯಾರನ್ನಾದರೂ ಗೆಲ್ಲಬಹುದು. ಆನಂತರ ಈ ಮಾತುಗಳನ್ನು ಕೇಳಿದ್ದ ದೂರ್ವಾಸ ಮುನಿಯು ತನ್ನ ತಪ್ಪನ್ನು ತಿದ್ದುಕೊಂಡು ಮೌನವಾಗಿ ಆಶ್ರಮದಿಂದ ಹೊರಟರು. ಆನಂತರ ಎಂದಿನಂತೆ ನಾರಾಯಣರು ಅವರ ತಪಸ್ಸಿನಲ್ಲಿ ಮಗ್ನರಾದರು. ಈ ಕಥೆಯ ಸಾರಾಂಶವಿಷ್ಟೇ. ಕೋಪ ಒಂದು ಉನ್ನಾಶದ ಬೀಜ, ತಾಳ್ಮೆ ಅದು ದೇವತ್ವದ ಹಾದಿ. ಮನಸ್ಸನ್ನು ಜಯಿಸಿದವನು ಲೋಕವನ್ನೇ ಜಯಿಸುತ್ತಾನೆ. ಶುಭವಾಗಲಿ. ಇನ್ನೂ ಈ ರೀತಿಯ ಹೆಚ್ಚು ಕಥೆಗಳಿಗಾಗಿ ಕೇಳು ಕತೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ.